ತಡರಾತ್ರಿ ನೀರು ಕೇಳಿಕೊಂಡು ತಲೆ ತಿರುಗಿ ಆ ಯುವತಿ ಬಿದ್ದಿದ್ದು ಅರೆ ಪ್ರಜ್ಞಾವಸ್ಥೆ ಸ್ಥಿತಿಯಲ್ಲಿ ಹೊರ ರಾಜ್ಯದ ಯುವತಿ ಪತ್ತೆಯಾಗಿದ್ದ. ಯುವತಿ ಮೇಲೆ ಹಲ್ಲೆ ನಡೆಸಿ ಅತ್ಯಾಚಾರ ನಡೆಸಿದ್ದಾರೆ ಅನ್ನುವಂಥ ಅನುಮಾನ ಶಂಕೆಗಳು ಈಗ ವ್ಯಕ್ತವಾಗಿರುವುದು. ಹೊರ ರಾಜ್ಯದ ಯುವತಿ ಪತ್ತೆಯಾಗಿರುವುದು ಅರೆ ಪ್ರಜ್ಞಾವಸ್ಥೆಯಲ್ಲಿ ಹಲ್ಲೆ ನಡೆಸಿ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥ ಒಂದಿಷ್ಟು ಅನುಮಾನಗಳು ಮೂಡ್ತಾ ಇದೆ. ಮಧ್ಯರಾತ್ರಿ ಕಲ್ಲಾಪು ಬಳಿಯ ಮನೆಯ ಬಾಗಿಲನ್ನ ಈ ಯುವತಿ ಬಡಿದಿದ್ದಾಳೆ. ಬಾಗಿಲು ತೆಗೆದು ಏನಾಯ್ತಮ್ಮ ಅಂತಿದ್ದಂಗೆ ಆ ಯುವತಿ ತಲೆ ಸುತ್ತಿ ಆ ಮನೆ ಮುಂದೆ ಬಿದ್ದುಬಿಡ್ತಾಳೆ. ಬಳಿಕ ಆ ಮನೆಯವರು 112ಗೆ ಕರೆ ಮಾಡಿ ಪೊಲೀಸರಿಗೆ ಆ ಸಂಬಂಧಪಟ್ಟಂಗೆ ಮಾಹಿತಿಗಳನ್ನು ಕೊಡ್ತಾರೆ. ನಿನ್ನೆ ತಡರಾತ್ರಿ 4 ಗಾಂಜಾ ನಶೆಯಲ್ಲಿದ್ದ ಯುವಕರು ಅದೇ ಯುವಕರ ಗ್ಯಾಂಗ್ನಿಂದ ಯುವತಿ ಮೇಲೆ ದೌರ್ಜನ್ಯ ಆಗಿದೆ ಅನ್ನುವಂತಹ ಪ್ರಬಲ ಶಂಕೆ ಅನುಮಾನ ವ್ಯಕ್ತವಾಗಿದೆ. ಸದ್ಯಕ್ಕೀಗ ಆಸ್ಪತ್ರೆಗೆ ಆ ಯುವತಿಯನ್ನ ದಾಖಲು ಮಾಡಿದ್ದಾರೆ. ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಉಳ್ಳಾಲ ಪೊಲೀಸರಿಂದ ಈ ಸಂಬಂಧಪಟ್ಟಂಗೆ ತನಿಖೆ ಮುಂದುವರಿತಾ ಇದೆ. 112ಗೆ ಕರೆ ಮಾಡಿ ಆ ಮನೆಯವರು ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟ ನಂತರದಲ್ಲಿ ಆಕೆಯನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಸಂಬಂಧಪಟ್ಟಂಗೆ ತನಿಖೆ ನಡೀತಾ ಇದೆ. ಇದು ಸುಮಾರು 12:30 ನಂತರ ನಡೆದಂಥ ಘಟನೆ. ಏನಂತ ಹೇಳಿದ್ರೆ ಒಬ್ಬಳೇ ಒಂದು ಹುಡುಗಿ ಬಂದು ಮನೆಯ ಹಿಂಬಾಗಿಲನ್ನು ತಟ್ಟಿದ್ಲು. ಬಾಗಿಲು ತೆಗೀರಿ ಅಂತ. ಆವಾಗ ಆ ಮನೆಯವರು ಪೇಂಟಿನ ಕೆಲಸ ಮಾಡ್ತಿದ್ರು. ರಾತ್ರಿ 2-3 ಜನ ಪೇಂಟಿನ ಕೆಲಸ ಮಾಡಿ ಮತ್ತು ಮನೆಯವರು ಪೊಲೀಸ್ ಅವರಿಗೆ ಫೋನ್ ಮಾಡಿದ್ರು. ಮಾಡಿ ಬಂದಂಥ ಪೊಲೀಸರು ವಾಪಸ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ಅವ್ರು ಬರುವ ತನಕ ಕಾದೆವು. ಅದೇ ಅವಳು ಹೇಳ್ತಾರೆ, ಅವಳು ಹಿಂದಿ ಮಾತಾಡೋಳು. ನನ್ನ ಅಡ್ರೆಸ್ ಎಲ್ಲ ಬಿಹಾರ್ ಅಂತ ಹೇಳಿದ್ರು. 3 ಜನ ಇದ್ದರು. ಒಮ್ಮೆ ಅವಳು ಕಾರಲ್ಲಿ ಬಂದ ಹೇಳಿ ಮತ್ತೆ ಹೇಳಿದ್ರೆ ನಾವು ರಿಕ್ಷಾದಲ್ಲಿ ಬಿಟ್ಟು ಹೋಗಿದ್ದಾರೆ ಜಂಗಲ್ ಮೇ ಚೋಟ್ಕೆಗೆ ಅಂತ ಹೇಳಿದ್ಲು. ಹುಡುಗಿ ಭಾಳ ಅವಳು ಇದಾಗಿದ್ಲು, ಟಯರ್ಡ್ ಆಗಿದ್ದು, ಅವಳಿಗೆ ಆಯಾಸ ಆಗಿತ್ತು. ಸುಮಾರು ಒಂದು 5-6 ಲೋಟ ನೀರು ಕುಡಿದ್ಲು. ಹೌದು, ಕೈಯಲ್ಲಿ ಸ್ವಲ್ಪ ಗಾಯ ಇತ್ತು, ಕುತ್ತಿಗೆಯಲ್ಲಿ ಸ್ವಲ್ಪ ಇಲ್ಲಿ ಗಾಯ ಆಗಿತ್ತು. ಹುಡುಗರು ಅದು ನದಿ ತೀರ ಉಂಟಲ್ಲ ಸರ್, ಅದು ಈಗಲ್ಲ, ತುಂಬ ಟೈಮಿಂದ ನಾವು ಕಂಪ್ಲೇಂಟ್ ಮಾಡ್ತಾ ಇದ್ದೇವೆ. ನಮ್ಮ ಇಲ್ಲಿ ಗ್ರಾಮ ಪಂಚಾಯತಿದಲ್ಲಿ ಇದ್ದಾಗ ಹೇಳ್ತೇವೆ. ಅಲ್ಲಿ ಸಾಧಾರಣ 18ರಿಂದ 25 ವರ್ಷ ವಯಸ್ಸಿನ ಹುಡುಗರು ಎಲ್ಲ ಬರ್ತಾ ಇರ್ತಾರೆ, ಗಾಂಜಾ ಸೇವನೆ ಮಾಡ್ತಿರ್ತಾರೆ. ಇಲ್ಲಿ ಇದು ಸುಮಾರು 12:30 ನಂತರ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಸಂಪರ್ಕದಲ್ಲಿದ್ದಾರೆ. ಕಿಶನ್, ಈ ಸ್ಥಳೀಯರು ಕೊಡ್ತಾ ಇರುವಂತಹ ಮಾಹಿತಿಗಳನ್ನ ಕೇಳ್ತಾ ಇದ್ರೆ ನಿಜಕ್ಕೂ ಕೂಡ ಆ ಯುವತಿ ಮೇಲೆ ಗ್ಯಾಂಗ್ ರೇಪ್ ಆಯಿತಾ ಅನ್ನುವಂಥ ಅನುಮಾನ ಸಹಜವಾಗಿ ಮೂಡುತ್ತೆ. ಈಗ ಆ 4 ಮೇಲೆ ಅನುಮಾನ ಮೂಡೋದಕ್ಕೆ ಕಾರಣ ಏನು? ಆಮೇಲೆ ಈಗ ಪೊಲೀಸರು ಏನ್ ಹೇಳ್ತಾ ಇದ್ದಾರೆ, ಏನ್ ಕೇಸ್ ಆಗಿದೆ? ಈಗಾಗಲೇ ಮಂಗಳೂರಿನ ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಯುವತಿಯನ್ನ ಭೇಟಿ ಮಾಡಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಸ್ಥಳೀಯರು ಮತ್ತು ಆಕೆ ಕೊಟ್ಟಿರುವಂತಹ ಮಾಹಿತಿಯನ್ನ ಆಧರಿಸಿ ಪೊಲೀಸರು ಈಗ ತನಿಖೆಯನ್ನ ಆರಂಭಿಸಿದ್ದಾರೆ. ಕಲ್ಲಾಪು ಕೋಡಿ ಬಳಿಗೆ ಹೋಗುವಂತಹ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರವಾಗಿ ನಿನ್ನೆ ಮಧ್ಯರಾತ್ರಿ ಸುಮಾರು 12:30-1 ಗಂಟೆ ವೇಳೆಗೆ ನಡೆದಿರುವಂತಹ ಘಟನೆ. ಕಲ್ಲಾಪು ಕೋಡಿಯ ಸಮೀಪದ ಒಂದು ಮನೆಗೆ ಹಿಂಬಾಗಿಲ ಬಂದು ಅಲ್ಲಿ ಯುವತಿ ಬಾಗಿಲು ತರ್ತಾಳೆ. ಈ ಸಂದರ್ಭದಲ್ಲಿ ಮನೆಯವರು ನೋಡಿದ ಸಂದರ್ಭದಲ್ಲಿ ಆಕೆ ಅರೆಪ್ರಜ್ಞಾ ಸ್ಥಿತಿಯಲ್ಲಿ ಇರ್ತಾಳೆ ಮತ್ತು ಮೈ ಇಡೀ ಒದ್ದೆ ಆಗಿರುತ್ತೆ, ಮೈ ಇಡೀ ಪರಚಿದ ಗಾಯಗಳು ಕೂಡ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯರು ಆಕೆಯನ್ನು ಉಪಚರಿಸಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಆಕೆ ಸ್ಥಳೀಯರಿಗೆ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರವಾಗಿ ಆಕೆ ಬಿಹಾರದವಳು. ಆಕೆಯ ಬಳಿ 2,000 ರೂಪಾಯಿ ಹಣ ಇತ್ತು ಮತ್ತು ಕೆಲವೊಬ್ರು ಆಕೆಯನ್ನ ಆಟೋದಲ್ಲಿ ಕರೆದುಕೊಂಡು ಈ ನಿರ್ಜನ ಪ್ರದೇಶಕ್ಕೆ ಬಿಟ್ಟು ಹೋಗಿದ್ದಾರೆ ಮಾಹಿತಿಯನ್ನ ಸ್ಥಳೀಯರಿಗೆ ಆಕೆ ಕೊಟ್ಟಿರುವಂತ. ಆದ್ರೆ ಪೊಲೀಸರು ಈ ಬಗ್ಗೆ ಕ್ಷೂಲವಾಗಿ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ. ಆಕೆ ಯಾರೊಟ್ಟಿಗೆ ಬಂದ್ಲು ಅಥವಾ ಆಕೆಯನ್ನ ಕರ್ಕೊಂಡು ಬಂದ್ರ, ಆಕೆ ಮೇಲೆ ರೇಪ್ ಆಯ್ತಾ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಸದ್ಯ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಆಕೆ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾಳೆ. ಈಗಾಗಲೇ ಪೊಲೀಸರು ಆಟೋದಲ್ಲಿ ಆಕೆ ಬಂದಿರುವಂತಹ ಸಾಧ್ಯತೆಗಳು ಇರುವ ಬಗ್ಗೆ ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ಕಲ್ಲಾಪು ಮತ್ತು ಆ ಭಾಗಕ್ಕೆ ಸಂಧಿಸುವಂತಹ ಎಲ್ಲಾ ಮಾರ್ಗಗಳ ರಾತ್ರಿ ವೇಳೆ ಸಂಚರಿಸಿದಂತಹ ಆಟೋಗಳ ಸಿಸಿ ಕ್ಯಾಮೆರಾವನ್ನ ಪರಿಶೀಲನೆ ಪೊಲೀಸರು ಮಾಡ್ತಿದ್ದಾರೆ. ಆ ಕಲ್ಲಾಪು ಕೋಡಿ ಆ ಪರಿಸರದಲ್ಲಿ ಸ್ಥಳೀಯರು ಹೇಳೋ ಪ್ರಕಾರವಾಗಿ ಗಾಂಜಾ ಡ್ರಗ್ಸ್ ಮಾಫಿಯಾದವರು ಡ್ರಗ್ಸ್ ಸೇವನೆ ಮಾಡೋಕೆ ಆ ನಿರ್ಜನ ಪ್ರದೇಶಕ್ಕೆ ಬರ್ತಾರೆ ಎಂಬ ಮಾಹಿತಿಯನ್ನ ಸ್ಥಳೀಯರು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಆ ಭಾಗ ನದಿ ತೀರ ಆಗಿರೋ ಕಾರಣಕ್ಕಾಗಿ ಸಾಕಷ್ಟು ಮಂದಿ ಯುವಕರು ಮಧ್ಯರಾತ್ರಿ ಕೂಡ ಅಲ್ಲಿ ಇರ್ತಾರೆ, ಟ್ರಿಬಲ್ ರೈಡ್ ಬರ್ತಾರೆ ಮತ್ತು ಅಲ್ಲಿ ಸ್ಥಳೀಯವಾಗಿ ಹೋಗುವಂತಹ ಮಹಿಳೆಯರು ಯುವತಿಯರಿಗೆ ಕೂಡ ಚುಡಾಯಿಸಿರುವಂತಹ ಹಲವು ಘಟನೆಗಳು ಕೂಡ ಆಗಿದೆ. ಹಾಗಾಗಿ ಆ ಭಾಗದಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಬೇಕೆಂಬ ಒತ್ತಾಯವನ್ನ ಸದ್ಯಕ್ಕೆ ಸ್ಥಳೀಯರು ಮಾಡ್ತಾ ಇರುವಂತದ್ದು. ಅರುಣ್. ಓಕೆ ಕಿಶನ್, ಈ ಮಹಿಳೆಯ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಏನಾದ್ರೂ ಆಯ್ತು? ಯಾಕಂದ್ರೆ ಅನ್ಯ ರಾಜ್ಯದ ಯುವತಿ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿದೆ. ಸೊ ಹಾಗಾಗಿ ಏನಾದ್ರೂ ವೆರಿಫಿಕೇಶನ್ ಮಾಡಿದ್ರೆ ಏನಾದ್ರೂ ಗೊತ್ತಾಯ್ತಾ ಸಂಬಂಧಪಟ್ಟಂಗೆ ಏನ್ ಕೆಲಸ ಮಾಡ್ತಾ ಇದ್ಲು, ಎಲ್ಲಿದ್ಲು ಅಂತ? ಸದ್ಯಕ್ಕೆ ನಮ್ಗೆ ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿ ಅಂದ್ರೆ ಅವರು ಪ್ರತ್ಯಕ್ಷವಾಗಿ ನಿನ್ನೆ ನೋಡಿದಂತ ಹಿನ್ನೆಲೆಯಲ್ಲಿ ಆಕೆ ಸುಮಾರು 20ರಿಂದ 23 ವರ್ಷದ ಒಳಗಿನವಳು ಅನ್ನೋದು ಗೊತ್ತಾಗಿರುವಂತದ್ದು ಮತ್ತು ಆಕೆ ವಿದ್ಯಾರ್ಥಿನಿ ಕೂಡ ಆಗಿರಬಹುದು ಅಥವಾ ಯಾವುದೋ ಇಲ್ಲಿ ಸ್ಥಳೀಯವಾಗಿ ಕೆಲಸವನ್ನ ಮಾಡಿರಬಹುದು ಎಂಬ ಸಂಖ್ಯೆ ಇರುವಂತದ್ದು ಮತ್ತು ಆಕೆ ಹೇಳಿಕೊಂಡ ಪ್ರಕಾರವಾಗಿ ತಾನು ಬಿಹಾರ ಮೂಲದವಳು ಅನ್ನೋದು ಹೇಳಿರುವಂತದ್ದು. ಮತ್ತೆ ಆಕೆ
ಸಂಪೂರ್ಣವಾಗಿ ಕಾನ್ಶಿಯಸ್ ಆಗಿದ್ಲು. ತನ್ನ ತಂದೆಯ ಫೋನ್ ನಂಬರ್ ಕೂಡ ಸ್ಥಳೀಯರಿಗೆ ಕೊಟ್ಟು ನನ್ನ ತಂದೆಗೆ ಫೋನ್ ಮಾಡಿ ಅಂತ ಕೂಡ ಆಕೆ ಸ್ಥಳೀಯರಿಗೆ ಹೇಳಿರುವಂತದ್ದು. ಆದ್ರೆ ಅಲ್ಲಿ ಸುಮಾರು 1-2 ಗಂಟೆಗಳ ಉಪಚಾರದ ಬಳಿಕ ಪೊಲೀಸರು ಆ ಸ್ಥಳಕ್ಕೆ ಬಂದು ಆಕೆಯನ್ನು ಕರ್ಕೊಂಡು ಹೋಗಿರುವಂತದ್ದು. ನಿರ್ದಿಷ್ಟವಾಗಿ ಯುವತಿ ಯಾರು, ಆಕೆಯ ಹಿನ್ನೆಲೆಯನ್ನು ಮತ್ತು ಆ ಮಧ್ಯರಾತ್ರಿ ಆ ನಿರ್ಜನ ಸ್ಥಳಕ್ಕೆ ಯಾಕೆ ಹೋದ ಅನ್ನೋ ಬಗ್ಗೆ ಪೊಲೀಸರು ತನಿಖೆಯಿಂದ ಮತ್ತಷ್ಟೇ ಮಾಹಿತಿಯನ್ನು ಕೊಡಬೇಕಾಗಿದೆ. ಅರುಣ್, ಥ್ಯಾಂಕ್ ಯು ಕಿಶನ್ ಡೀಟೇಲ್ಸ್ಗೆ. ಇದು ಮಂಗಳೂರಲ್ಲಿ ಆಗಿರುವಂತಹ ಪ್ರಕರಣವನ್ನ ನೋಡ್ತಾ ಇದ್ದೀವಿ. ಅನ್ಯ ರಾಜ್ಯದ ಯುವತಿ ಮೇಲೆ ಗ್ಯಾಂಗ್ ರೇಪ್ ಆಯ್ತಾ ಅನ್ನುವಂತಹ ಪ್ರಬಲವಾದಂತಹ ಶಂಕೆ, ಅನುಮಾನಗಳು ಮೂಡ್ತಾ ಇದೆ. ಅಲ್ಲಿ ಸ್ಥಳೀಯರು ಕೊಡ್ತಾ ಇರುವಂತಹ ಮಾಹಿತಿಯನ್ನು ಗಮನಿಸಿದಾಗ ಈ ಸಂಬಂಧಪಟ್ಟಂಗೆ ಪೊಲೀಸರು ಕೂಡ ತನಿಖೆಯನ್ನ ಮುಂದುವರಿಸಿದ್ದಾರೆ. 4-5 ಜನ ಗಾಂಜಾ ಮತ್ತಿನಲ್ಲಿದ್ದಂಥ ಯುವಕರು ಆಕೆ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂತಹ ಪ್ರಾಥಮಿಕ ಅನುಮಾನ ವ್ಯಕ್ತವಾಗಿದೆ.